ಐಎಂಡಿ ಬಿಗ್ ಅಲರ್ಟ್. ಮುಂಗಾರು ಮೊದಲೇ ಬಂತ? ಏನಿದು ಡೇಂಜರ್ ಅಕಾಲಿಕ ಮಳೆ? ನಮಸ್ಕಾರ ವೀಕ್ಷಕರೇ. ಏಪ್ರಿಲ್ ತಿಂಗಳು ಬಂತಂದ್ರೆ ಸೂರ್ಯ ನೆತ್ತಿಯ ಮೇಲೆ ಬೆಂಕಿ ಉಗುಳಬೇಕು, ಮೈ ಸುಡುವ ಬಿಸಿಲಿರಬೇಕು. ಇದು ಸಾಮಾನ್ಯವಾಗಿ ನಾವು ನೋಡುವ ಏಪ್ರಿಲ್. ಆದ್ರೆ ಈಗ ಆಗ್ತಿರೋದೇ ಬೇರೆ. ಏಪ್ರಿಲ್ ಬಿಸಿಲಿಗೆ ತತ್ತರಿಸಬೇಕಿದ್ದ ಭಾರತದ ಹಲವು ಭಾಗಗಳಲ್ಲಿ ಈಗ ಅಕಾಲಿಕ ಮಳೆಯ ಅಬ್ಬರ ಶುರುವಾಗಿದೆ. ಉತ್ತರ ಭಾರತದ ಗುಡ್ಡಗಾಡು ಪ್ರದೇಶಗಳಲ್ಲಿ ಹಿಮಪಾತವಾಗ್ತಿದ್ರೆ, ಇತ್ತ ಬಯಲು ಸೀಮೆಯಲ್ಲಿ ಗುಡುಗು ಮಿಂಚಿನ ಮಳೆ ಅಬ್ಬರಿಸುತ್ತಿದೆ. ಜನರಿಗೆ ಒಂದು ಕ್ಷಣ ಗೊಂದಲವಾಗಿದೆ. ಇದು ಏಪ್ರಿಲ್ ತಿಂಗಳೋ ಅಥವಾ ಡಿಸೆಂಬರ್ ಜನವರಿಯೋ ಅಂತ. ದೆಹಲಿಯಲ್ಲಿ ಫೆಬ್ರವರಿ ಮಾದರಿಯ ಚಳಿ ಕಾಣಿಸ್ಕೊಳ್ತಿದ್ರೆ, ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಆಲಿಕಲ್ಲು ಸಹಿತ ಭರ್ಜರಿ ಮಳೆಯಾಗ್ತಿದೆ. ಹಾಗಾದ್ರೆ ಈ ಅಕಾಲಿಕ ಮಳೆಗೆ ಕಾರಣವೇನು? ಇದು ಮುಂಗಾರು ಮಳೆಯ ಆರಂಭವೇ ಅಥವಾ ಪ್ರಕೃತಿಯ ವಿಕೋಪವೇ? ಇವತ್ತಿನ ವಿಡಿಯೋದಲ್ಲಿ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ ಮಾಹಿತಿಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ. ವೀಕ್ಷಕರೇ, ಕರ್ನಾಟಕ ಸೇರಿದಂತೆ ದೇಶದ ನಾನಾ ರಾಜ್ಯಗಳಲ್ಲಿ ಈ ಅಕಾಲಿಕ ಮಳೆ ಯಾಕೆ ಬೀಳ್ತಿದೆ ಅಂತ ನೀವು ಕೇಳಬಹುದು. ಭಾರತೀಯ ಹವಾಮಾನ ಇಲಾಖೆ ನೀಡಿರುವ ಮಾಹಿತಿ ಪ್ರಕಾರ ಈ ಮಳೆಗೂ ಮುಂಗಾರು ಅಥವಾ ಮಾನ್ಸೂನ್ಗೂ ಯಾವುದೇ ಸಂಬಂಧ ಇಲ್ಲ. ಸಾಮಾನ್ಯವಾಗಿ ಕೇರಳಕ್ಕೆ ಮುಂಗಾರು ಜೂನ್ 1ರ ಸುಮಾರಿಗೆ ಪ್ರವೇಶ ಮಾಡುತ್ತದೆ. ಆದರೆ ಈಗ ಸುರಿತಿರೋದು ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಪ್ರಭಾವದಿಂದ ಉಂಟಾದ ಮಳೆ. ಸುಲಭವಾಗಿ ಹೇಳಬೇಕಂದ್ರೆ ಅಫ್ಘಾನಿಸ್ತಾನ ಮತ್ತು ಇರಾನ್ ಭಾಗದಿಂದ ಭಾರತದತ್ತ ಬೀಸುವ ತೇವಾಂಶ ಭರಿತ ಗಾಳಿಗಳು ಮೆಡಿಟರೇನಿಯನ್ ಸಮುದ್ರದಿಂದ ಮಳೆಯನ್ನ ಹೊತ್ತು ತರುತ್ತಿವೆ. ಮಾರ್ಚ್ ತಿಂಗಳಲ್ಲೇ ಇಂತಹ ಮಾರುತಗಳು ಬರೋಬ್ಬರಿ 8 ಬಾರಿ ಭಾರತವನ್ನು ಪ್ರವೇಶಿಸಿವೆ. ಇದನ್ನೇ ಹವಾಮಾನ ತಜ್ಞರು ವಾಯುಮಂಡಲದ ಅಸ್ಥಿರತೆ ಅಂತ ಕರೀತಿದ್ದಾರೆ. ಈ ಮಳೆ ರೈತರ ಪಾಲಿಗೆ ಶಾಪವಾದ ಮಳೆ. ಹೌದು, ನಗರವಾಸಿಗಳಿಗೆ ಈ ಮಳೆ ಬಿಸಿಲಿನಿಂದ ಮುಕ್ತಿ ನೀಡಿ ತಂಪು ಕೊಟ್ಟಿರಬಹುದು. ಆದರೆ ರೈತರ ಪಾಲಿಗೆ ಈ ಮಳೆ ವಿಷವಾಗಿ ಪರಿಣಮಿಸಿದೆ. ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನದಲ್ಲಿ ಕೊಯ್ಲಿಗೆ ಬಂದಿದ್ದ ಗೋಧಿ, ಜೀರಿಗೆ ಮತ್ತು ಈಸಾಬ್ ಗೋಲ್ ಬೆಳೆಗಳು ಸಂಪೂರ್ಣ ನಾಶವಾಗಿವೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವಂತೆ ರೈತರು ಹತಾಶರಾಗಿದ್ದಾರೆ. ರಾಜಸ್ಥಾನದ ಉಪಮುಖ್ಯಮಂತ್ರಿಗಳು ಇದನ್ನ ನೈಸರ್ಗಿಕ ವಿಕೋಪ ಅಂತ ಕರೆದಿದ್ದಾರೆ. ಅಷ್ಟೇ ಅಲ್ಲ, ಈಗಾಗಲೇ ಕೊಯ್ಲು ಮಾಡಿದ ಧಾನ್ಯಗಳನ್ನು ಸುರಕ್ಷಿತವಾಗಿ ಸಂಗ್ರಹಿಸಿಡಲು ಹವಾಮಾನ ಇಲಾಖೆ ರೈತರಿಗೆ ಎಚ್ಚರಿಕೆ ನೀಡಿದೆ. ಐಎಂಡಿ ಈಗಾಗಲೇ ಪಂಜಾಬ್, ಹರಿಯಾಣ, ಉತ್ತರಾಖಂಡ ಮತ್ತು ಹಿಮಾಚಲ ಪ್ರದೇಶಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದೆ. ಇಲ್ಲಿ ಗಂಟೆಗೆ 50ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುವ ಸಾಧ್ಯತೆ ಇದೆ. ಇನ್ನು ಜಮ್ಮು ಕಾಶ್ಮೀರದ ಸೋನ್ಮಾರ್ಗ್ ಮತ್ತು ಜೋಜಿಲಾ ಪಾಸ್ನಂತಹ ಎತ್ತರದ ಪ್ರದೇಶಗಳಲ್ಲಿ ಭಾರಿ ಹಿಮಪಾತವಾಗ್ತಿದ್ದು ಪ್ರಮುಖ ರಸ್ತೆಗಳನ್ನು ಬಂದ್ ಮಾಡಲಾಗಿದೆ. ದಕ್ಷಿಣ ಭಾರತದ ಕಡೆ ನೋಡಿದ್ರೆ ಕರ್ನಾಟಕ, ತಮಿಳುನಾಡು ಮತ್ತು ಕೇರಳದಲ್ಲೂ ಮಳೆಯ ಮುನ್ಸೂಚನೆ ಇದೆ. ಇದನ್ನು ನಾವು ಮಾವಿನ ಮಳೆ ಅಥವಾ ಮ್ಯಾಂಗೋ ಶವರ್ಸ್ ಅಂತಲೂ ಕರೀತೇವೆ. ಕರ್ನಾಟಕದಲ್ಲಿ ಮಳೆಯ ಪರಿಸ್ಥಿತಿ. ಇನ್ನು ಕರ್ನಾಟಕದ ವಿಚಾರಕ್ಕೆ ಬಂದರೆ ಮುಂದಿನ 4 ದಿನಗಳ ಕಾಲ ರಾಜ್ಯದಲ್ಲಿ ಭಾರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಬೆಂಗಳೂರು ಸೇರಿದಂತೆ ಸುಮಾರು 16 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ದಕ್ಷಿಣ ಒಳನಾಡು, ಮಲೆನಾಡು ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಗುಡುಗು ಸಿಡಿಲು ಸಹಿತ ಮಳೆಯಾಗಲಿದೆ. ಪ್ರಮುಖವಾಗಿ ಬೀದರ್, ಕಲಬುರಗಿ, ರಾಯಚೂರು, ಶಿವಮೊಗ್ಗ, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು ಮತ್ತು ಹಾಸನ ಜಿಲ್ಲೆಗಳಲ್ಲಿ ಮಳೆ ಮುಂದುವರಿಯಲಿದೆ. ಬೆಂಗಳೂರಿನಲ್ಲೂ ಕೂಡ ಮೋಡ ಕವಿದ ವಾತಾವರಣವಿದ್ದು ಸಾಧಾರಣ ಮಳೆಯಾಗುವ ಮುನ್ಸೂಚನೆ ಇದೆ. ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಸಲಹೆ: ಈ ಅಕಾಲಿಕ ಮಳೆಯ ಸಮಯದಲ್ಲಿ ಕೆಲವು ಮುನ್ನೆಚ್ಚರಿಕೆಗಳನ್ನು ವಹಿಸುವುದು ಬಹಳ ಮುಖ್ಯ. ಕಟಾವು ಮಾಡಿದ ಬೆಳೆಗಳನ್ನು ತೇವಾಂಶ ತಗಲದಂತೆ ಸುರಕ್ಷಿತ ಸ್ಥಳಗಳಲ್ಲಿ ಸಂಗ್ರಹಿಸಿಡಿ. ಗುಡುಗು ಮಿಂಚಿನ ಸಮಯದಲ್ಲಿ ಮರಗಳ ಕೆಳಗೆ ಅಥವಾ ವಿದ್ಯುತ್ ಕಂಬಗಳ ಬಳಿ ಆಶ್ರಯ ಪಡೆಯಬೇಡಿ. ವಾಹನ ಚಾಲನೆ ಮಾಡುವಾಗ ಎಚ್ಚರ ಇರಲಿ ಮತ್ತು ವಾಹನಗಳನ್ನು ಮರಗಳ ಕೆಳಗೆ ಪಾರ್ಕ್ ಮಾಡಬೇಡಿ. ಇದು ತಾತ್ಕಾಲಿಕ ಮಳೆ ಮಾತ್ರ. ಈ ಮಳೆ ಮುಗಿತಿದ್ದಂತೆಯೇ ಭೀಕರ ಬೇಸಿಗೆ ಆರಂಭವಾಗಲಿದೆ ಅಂತ ವಿಜ್ಞಾನಿಗಳು ಎಚ್ಚರಿಸಿದ್ದಾರೆ. ಏಪ್ರಿಲ್ ಅಂತ್ಯಕ್ಕೆ ಉಷ್ಣಾಂಶ ಮತ್ತಷ್ಟು ಏರಲಿದೆ. ಒಟ್ಟಿನಲ್ಲಿ ವೀಕ್ಷಕರೇ, ಹವಾಮಾನ ವೈಪರೀತ್ಯದಿಂದಾಗಿ ಈ ರೀತಿಯ ಅಕಾಲಿಕ ಮಳೆ ಸುರಿತಾ ಇದೆ. ಇದು ಮುಂಗಾರಿನ ಆರಂಭವಲ್ಲ, ಕೇವಲ ತಾತ್ಕಾಲಿಕ ಬದಲಾವಣೆಯಷ್ಟೇ. ರೈತರು ತಮ್ಮ ಬೆಳೆಗಳ ಬಗ್ಗೆ ಕಾಳಜಿ ವಹಿಸಿ ಮತ್ತು ನೀವು ಕೂಡ ಹವಾಮಾನ ಬದಲಾವಣೆಗೆ ಅನುಗುಣವಾಗಿ ಎಚ್ಚರಿಕೆಯಿಂದ ಇರಿ. ಇದಿಷ್ಟು ಇವತ್ತಿನ ವಿಶೇಷ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.